ನಮ್ಮ ಶ್ರೀ ಜಗದ್ಗುರು ಬೃಹನ್ಮಠ ಏನಿದೆ, ಇದರ ಎಲ್ಲ ಗುರುಗಳ ಹಾಗೂ ಅನೇಕ ಗುರುವರಿಯರು ಹಿಂದಿನಿಂದಲೂ ಅವರೆಲ್ಲರ ಪಾದಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಪ್ರತ್ಯಕ್ಷವಾಗಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ, ಈಗ ತಾನೇ ನೀವು ನೋಡಿದ್ರಿ, ಇಲ್ಲಿ ಹಿರಿಯ ಜೀವಿಗಳು ಇವರನ್ನು ನಾವು ಈ ದವಸ ಸಂಗ್ರಹಣೆಗಾಗಿ ಹೋಗ್ತಿದ್ವಲ್ಲ, ಆವಾಗ ಆ ಊರಿನ ಪ್ರಮುಖರು ಅನಂತರ ಅನೇಕ ಜನರು ಇವರ ಹೆಸರುಗಳನ್ನು ತಿಳಿಸ್ತಾ ಇದ್ದರು. ನಮ್ಮ ಊರಿನಲ್ಲಿ ಇಂತಹ ಒಂದು ಅತ್ಯಂತ ಹಿರಿಯ ಜೀವಿ ಇದೆ, ಯಾವತ್ತೂ ಸನ್ಮಾನ ಮಾಡಿತ್ತೋ ಇಲ್ಲೋ ಅಂತಹದ್ದನ್ನು ತಮ್ಮ ಮಠದಲ್ಲಿ ಹೀಗೆ ಹೊಸ ಹಳೆ ಬೇರು ಹೊಸ ಚಿಗುರು ಕಾರ್ಯಕ್ರಮ ಏನು ನೆರವೇರಿಸ್ಕೊಡ್ತಿದ್ದೀರಿ, ಅದರಲ್ಲಿ ಸನ್ಮಾನ ಮಾಡೋದಾದರೆ ಇಂಥವ್ರಿಗೆ ಮಾಡಿರಿ ಅಂತ ಆ ಊರಿನ ಅನೇಕ ಮುಖಂಡರುಗಳು ಹೇಳ್ತಾ ಇದ್ದರು. ಇದನ್ನು ಹುಟ್ಟು ಹಾಕಿದ್ದೇ ನಮ್ಮ ಪರಮಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಹಾಗೂ ಅವರ ಶಿಷ್ಯ ಬಳಗ, ನೀವೆಲ್ಲರೂ ಸೇರ್ತಿರೋದಕ್ಕೆ. ಅಂತಹ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರೋದು ನಿಜವಾಗಲೂ ತುಂಬ ಹೃದಯ, ಅಷ್ಟೊಂದು ಸಂತೋಷ ಆಗ್ತದೆ ನಮಗೆಲ್ಲ. ಅದೇ ಸಂತೋಷವನ್ನು ನೀವೆಲ್ಲರೂ ಕೂಡ ಪಡಿತೀರಿ ಅಂತ ನನ್ನ ಅನಿಸಿಕೆ. ನಮ್ಮ ಮಠದ ಅಲ್ಲಿ ಈಗ ಖಂಡಿತ ದುಡ್ಡಿಗೆ ಬರ ಇಲ್ಲ, ಆದರೆ ಮಠ ಸಂಪರ್ಕದಲ್ಲಿ ಇರಬೇಕು ಅಂತ ಪೂಜ್ಯರ ಆಣತಿ. ಅದು ಒಬ್ಬ 10 ರೂಪಾಯಿ ಕೊಡಲಿ, ಒಂದೇ ಸೇರು ರಾಗಿ ಕೊಡಲಿ ಅನ್ನುವಂಥ ಭಾವನೆ ಅಂದರೆ ಮಠಕ್ಕೂ ಶಿಷ್ಯರಿಗೂ ಇರುವಂತಹ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ. ಇದು ನೀವು ಬಹುತೇಕ ಕೇಳಿರ್ಬೋದು, ಈಗೊಂದು 28ನೇ ತಾರೀಕು ಇರಬೇಕು ಅಂತ ಕಾಣಿಸ್ತದೆ. ಈಗ ಸುಮಾರು 40-45 ವರ್ಷದ ಹಿಂದೆ ನಮ್ಮ ಬೃಹನ್ಮಠ ಲಕ್ಷಗಟ್ಟಲೆ ಮಾತ್ರ ಎಣಿಸ್ತಾ ಇತ್ತು. ಆದರೆ ಇವತ್ತು ಮೊನ್ನೆ ಒಂದು ಲೆಕ್ಕಪತ್ರವನ್ನು ನೋಡಿದಾಗ ಸುಮಾರು 550ರಿಂದ 600 ಕೋಟಿ ರೂಪಾಯಿಗೆ ಇದರ ಹಣದ ವಿಸ್ತಾರವಾಗಿದೆ. ಅದಕ್ಕೆ ಕಾರಣ ನಮ್ಮ ಹಿರಿಯ ಜಗದ್ಗುರುಗಳು ಏನು ಪರಮಪೂಜ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿದ್ದರು, ಅವರು 19ನೇ ಜಗದ್ಗುರುಗಳಾಗಿದ್ದಂತಹ ಗುರುಶಾಂತ ಸ್ವಾಮೀಜಿಯವರು, ಈಗಿರುವಂತಹ ನಮ್ಮ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ಅವರ ಬೆಂಬಲಕ್ಕೆ ಇಬ್ಬರು ಈಗಿದ್ದಾರೆ, ಈಗ ಹಾಲಿ ಇರೋರು ಪಂಡಿತ ಸ್ವಾಮೀಜಿಯವರು ಮತ್ತು ಪ್ರಕಾಶ್ ಸ್ವಾಮೀಜಿಯವರು. ಇವರೆಲ್ಲರ ಕೈ ಬೆಂಬಲಿಸಿ ಈ ಒಂದು ಮಠ ಇಷ್ಟೊಂದು ಹೆಚ್ಚು ಪ್ರಕಾಶಮಾನ ಆಗಲಿಕ್ಕೆ ಕಾರಣ ಆಗಿದೆ. ಅದಕ್ಕೂ ಒಂದು ಕಾರಣ ಹೇಳೋದಾದರೆ, ನಮ್ಮ ಹಿರಿಯ ಜಗದ್ಗುರುಗಳೇನಿದ್ದರು, ಅವರು ನಮ್ಮ ಶಿಷ್ಯರ ಕಷ್ಟ ಸುಖಗಳನ್ನು ನೋಡ್ತಾ, ಅವರು ಬಹುತೇಕ ತರೀಕೆರೆ ತಾಲೂಕಿನ ಕುಡ್ಲೂರಿಗೆ ಅವ್ರ ತವರೂರು ಅಂತ ಬರ್ತಿದ್ದಂತಹ ಸ್ಥಿತಿ ಅದು. ಆಗ ಗಾಡಿಗಳಲ್ಲಿ ಹುಳ್ಳಿಕಾಳು, ನವಣೆ ಅಥವಾ ಸಾವೆ ಇಂತಹ ಆಹಾರ ಪದಾರ್ಥಗಳನ್ನು ಬೇರೆ ಆ ಕಡೆಗೆ, ಅಂದರೆ ತರೀಕೆರೆಯಿಂದ ಮುಂದೆ ಕೊಪ್ಪ, ಶೃಂಗೇರಿ ಆ ಕಡೆಗೆ ಗಾಡಿಗಳನ್ನು ಹೊಡ್ಕೊಂಡು ಹೋಗ್ತಿದ್ರಂತೆ, ಇಲ್ಲಿಂದ ಏರಿಕೊಂಡು. ಅದನ್ನು ನೋಡಿದಂತಹ 19ನೇ ಜಗದ್ಗುರುಗಳು ಗುರುಶಾಂತ ಸ್ವಾಮೀಜಿಯವರು ಅವರಿಗೆ ಅಲ್ಲಿಯ ಶಿಷ್ಯರಿಗೆ ಹೇಳಿದ್ರಂತೆ,
ಅಯ್ಯ ಬರೀ ಗಾಡಿ ಹೊಡ್ಕೊಂಡೋಗಿ ಅದಕ್ಕೆ ಬರೀ ಬಡ್ಡಿ ಅಥವಾ ಇನ್ನೊಂದು ಏನೋ ರೂಪದಲ್ಲಿ ತರೋದು ಬೇಡ, ನೀವು ತೋಟ ಮಾಡಿರಿ. ಏನು ಹಿಂದೆ ಅಲ್ಲಿ ಮಲೆನಾಡಿನಲ್ಲಿ ಅಡಿಕೆ ತೋಟಗಳಿದ್ದು ಆ ರೂಪದಲ್ಲಿ ನೀವು ಮಾಡಿ ಅಂತಂದು ರೈತರ ನಮ್ಮ ಸಮಾಜದ ಎಲ್ಲ ಅನೇಕ ಜನರಿಗೆ ತೋಟ ಅವ್ರ ಹೊಲಕ್ಕೋಗಿ ಆಯಾ ಅಡಿಕೆಯನ್ನು ನಡೆಸಿರೋ ಅಂತಹ ಉದಾಹರಣೆಗಳು ಈಗಲೂ ಇವೆ. ಆದ್ದರಿಂದ ಅದನ್ನೇ ನಮ್ಮ ಹಿರಿಯ ಜಗದ್ಗುರುಗಳಾದಂತಹ ಶಿವಕುಮಾರ ಸ್ವಾಮೀಜಿಯವರು ಮುಂದುವರಿಸಿದರು. ಅಷ್ಟೇ ಅಲ್ಲ, ಬರೀ ರೈತರ ಕೆಲಸ ಬೇಡ, ಅದು ಮಾಡೋರು ಭಾಳ ಜನ ಇರ್ತಾರೆ, ನೀವು ವ್ಯಾಪಾರ ಮಾಡಿರಿ. ನಮ್ಮ ಏನು ಸಮಾಜದ ಜನರಿದ್ದೀರಿ, ವ್ಯಾಪಾರ ಮಾಡೋದನ್ನು ಕಲ್ತ್ಕೊಳ್ರಿ. ಅದರ ಜೊತೆಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿದಂಥವನು ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗಲಿ ಅಂತ ಆದೇಶವನ್ನು ಮಾಡಿದರು. ಆ ದೃಷ್ಟಿಯಿಂದ ಅವತ್ತೇನು ಅವರು ಹಾಕ್ಕೊಟ್ಟ ಕಾರ್ಯ ಇತ್ತು, ಇವತ್ತು ನಾವು ಶ್ರೀಮಂತರು ಆಗಿದ್ದೀವಿ. ನಾವು ಯಾರೂ ಬಡವರಿಲ್ಲ ಈಗ, ಖಂಡಿತ. ಅವತ್ತಿಗೆ ಕಂಪೇರ್ ಮಾಡಿದ್ರೆ ನಾನು ಹೇಳ್ತಾ ಇರೋದು, ನಾನು ಚಿಕ್ಕನಿದ್ದಾಗ ಹುಳ್ಳಿಕಾಳಿನ ಸಾರು, ನವಣಕ್ಕಿ ಅಥವಾ ಸಾವಕ್ಕಿ ಅನ್ನ ಊಟ ಮಾಡ್ತಿದ್ವಿ. ಇದು ಸತ್ಯ ಅಲ್ವಾ? ಇವತ್ತು ನಾವು ಹಂಗೆ ಊಟ ಮಾಡ್ತೀವ? ಇಲ್ಲ. ನಾವು ಖಂಡಿತವಾಗೂ ಭಾಳ ಪೌಷ್ಟಿಕವಾದಂಥ ಆಹಾರವನ್ನು ಇವತ್ತು ತಿಂತಾಯಿದ್ದೀವಿ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ನಮ್ಮ ತಂದೆಯವರು 105 ವರ್ಷ ಬದುಕಿದ್ರು. ಈಗ 2 ವರ್ಷ ಸುಮಾರು ಅವರು ತೀರ್ಕೊಂಡು ಹೋದರು. ಹಿರಿಯ ಜಗದ್ಗುರುಗಳಿಗೆ ನಿಕಟವಾಗಿದ್ದರು ನಮ್ಮೂರಿನಲ್ಲಿ ಅಂದರೆ ಶಾಂತಕುಮಾರ್, ನಮ್ಮ ತಂದೆಯವರು ಸಿದ್ದಯ್ಯನವರು ಅಂತಿದ್ದರು. ಇವರೆಲ್ಲರೂ ಕೂಡ ಮತ್ತು ಅವರು ಹಿರಿಯ ಜಗದ್ಗುರುಗಳ ಒಡನಾಡಿಗಳು ಹೌದು. ಆಗ ನಮ್ಮ ತಂದೆಯರಿಗೆ ಹೇಳಿದರು, ಸಿದ್ದರಾಮಣ್ಣರೇ ನಿಮ್ಮ ತೋಟ ಎಷ್ಟೈತೆ ಅಂತ ಕೇಳಿದರು. ಪ್ರಾರಂಭದಲ್ಲಿ ನಾನು ಹೇಳ್ತಾ ಇರೋದು 55-56 ಸುಮಾರು. ಆಗ ಬುದ್ಧಿ ನಮ್ಮದೊಂದು 300 ಗಿಡ ತೆಂಗಿನ ಗಿಡ ಇದೆ ಎನ್ನೋರು. ಹೊಲಗಳಿಲ್ವೇ, ಬೇರೆ ಹೊಲಗಳಿಲ್ವೇ ಎನ್ನೋರು. ಆವಾಗ ಹೊಲ ಇದ್ದಾವೆ ಬುದ್ಧಿ ಹಂಗೆ ಅಂತಂತ ಹೇಳಿದಾಗ, ಬೇಡ 1000 ಗಿಡ ತೆಂಗಿನ ಗಿಡ ಮಾಡಿರಿ. ಇದು ವೈಯಕ್ತಿಕ ನಾನು ಹೇಳ್ತಾ ಇರೋದು. ಇಂತಹ ಅನುಭವಗಳು ಸಾಕಷ್ಟು ಹಳ್ಳಿಗಳಲ್ಲಿ ಹಿರಿಯ ಜಗದ್ಗುರುಗಳ ಪೀರಿಯಡ್ನಲ್ಲಿ ಆಗಿದ್ದು. ಅಷ್ಟನ್ನು ಅವರು ಮಾಡಿಸ್ತಾ ಇದ್ದಿದ್ರೆ ಇವತ್ತು ನಾವು ಈ ಮಟ್ಟಕ್ಕೆ ಇರ್ತಿದ್ವಾ? ಖಂಡಿತ ಸಾಧ್ಯನೇ ಇರಲಿಲ್ಲ. ಇವತ್ತು ಅಡಿಕೆ ಮಾಡಿದಂಥ ಏನು ನಮ್ಮ ಮಠದ ಶಿಷ್ಯರಿದ್ದಾರೆ, ಅವರಿಗೆ ಲಕ್ಷಗಟ್ಟಲೆ ಏನು ಲೆಕ್ಕ ಇಲ್ಲ ಇವತ್ತು ಕೊಡಲಿಕ್ಕೆ ಮಠಕ್ಕೆ. ಅವರೇ ಹೇಳ್ತಾರೆ, ಈಗ ಕೊಟ್ಟದ್ದು ನಮಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ಎನಬೇಡ ಅಂತ ಏನು ಹೇಳ್ತಾರೆ, ಅದನ್ನು ಸಾಧಿಸಿ ನಮ್ಮ ಶಿಷ್ಯರೆಲ್ಲ, ಅಂದರೆ ನಮ್ಮ ಮಠದ ಶಿಷ್ಯರಾಗಿರಲಿ ಅಥವಾ ಯಾರೇ ಆಗಿರಲಿ, ನೋಡಿ ಕಲ್ತಿರೋರು ಭಾಳ ಜನನೂ ಇದ್ದಾರೆ. ಹೀಗೆ ದುಡಿಯುವುದನ್ನು ಕಲಿಸಿದ್ದು ನಮ್ಮ ಬೃಹನ್ಮಠ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಅನೇಕ ಸಾರಿ ಇದನ್ನು ಕಾಳದ ದವಸವನ್ನು ಕಲೆಕ್ಟ್ ಮಾಡೋಕ್ಕೆ ಹೋಗ್ತೀವಿ. ನನ್ನ ಜೊತೆಗೆ ನಮ್ಮ ಚಂದ್ರಣ್ಣರು, ಆಮೇಲೆ ಚಂದ್ರಶೇಖರಯ್ಯನವರು, ಅನಂತರ ನಮ್ಮ ಪ್ರಕಾಶ್ ಅಂತ ಒಬ್ಬರು ಇದ್ದಾರೆ. ಬೆಳಿಗ್ಗೆ ಅವತ್ತು ಎಷ್ಟೊತ್ತಿಗೆ ಹೇಳ್ತಾನೋ ಗೊತ್ತಿಲ್ಲ, ನಾವಿಲ್ಲಿ ಬಹುತೇಕ 9 ಗಂಟೆಗೆ ಬಿಡ್ತೀವಿ ನಮ್ಮ ಒಂದು ವೆಹಿಕಲ್ ತಗೊಂಡು. ಆಮೇಲೆ ನೀವು ಯಾರು ಇದು ಮಾಡಬೇಡ್ರಿ, ನಾವು ಖಂಡಿತ ಮಠದಲ್ಲ ಊಟ ತಿಂಡಿ ಮಾಡಿಸ್ರಿ ಅಂತ ಹೇಳಲ್ಲ. ಮಠದಲ್ಲಿ ನಾವು ಎಂದೂ ತಿಂದು ಬರೋದಿಲ್ಲ ಆ ಕಾರ್ಯಕ್ರಮಕ್ಕೆ. ಇವತ್ತು ಊಟ ಮಾಡ್ತೀವಿ ನಿಮ್ಮ ಜೊತೆಗೆಲ್ಲ. ನಮ್ಮ ಮನೆಯಲ್ಲೇ ನಾವು ತಿಂಡಿ ತಿಂದು ನಾವೆಲ್ಲ 4-5-6 ಜನ ಹೋಗ್ತೀವಿ. ಸುಮಾರು 210-220 ಹಳ್ಳಿಗಳನ್ನು ನಾವು ಪ್ರತಿ ವರ್ಷ ಈ ದವಸಕ್ಕಾಗಿ ಹೋಗ್ತೀವಿ. ದವಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅನೇಕ ಊರುಗಳಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಉದಾಹರಣೆಗೆ ಆದಿಕೆರೆ ಅಂತ ತರೀಕೆರೆ ತಾಲೂಕಿನಲ್ಲಿದೆ.
ನಿಮಗೆಲ್ಲ ತರೀಕೆರೆ ತಾಲೂಕು ಈಗ ಸುತ್ತಮುತ್ತಲು ಎಲ್ಲರಿಗೂ ಗೊತ್ತಿದೆ. ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಅವರು ಒಂದು ದೇವಸ್ಥಾನದ ಆವರಣದಲ್ಲಿ ಎಲ್ಲ ನಾವು ಕೂತ್ಕೊಳ್ಳಿಕ್ಕೆ ಹಾಸಿಗೆನೋ ಅಥವಾ ಚಾಪೆಗಳನ್ನೋ ಹಾಕಿ ಕಾಯ್ತಾ ಇರ್ತಾರೆ ನೋಡ್ರಿ. ಆಮೇಲೆ ಅವರು ಮುಂಚೆನೇ ನಮ್ಮ ದವಸದ್ದು ಏನು ಬೇಕೋ ಅದನ್ನು ವಸೂಲಿ ಮಾಡ್ಕೊಂಡಿರ್ತಾರೆ ಅವರ ಆ ಊರಿನಲ್ಲಿ. ಇಂಥ ಊರುಗಳು ಇದ್ದಾವೆ, ಇಲ್ಲ ಅಂತಲ್ಲ. ನಾನು ಒಂದೇ ಒಂದು ಹೇಳಿದ್ದಲ್ಲ, ಚೌಳಿಯೂರಿದೆ ಕಡೂರು ತಾಲೂಕು. ಆನಂತರ ಚಿನ್ನಾಪುರ ಸಣ್ಣ ಹಳ್ಳಿ ಗೊತ್ತಿರಬೇಕು ನಿಮಗೆ, ಅಲ್ಲಿ. ಹಾಗೆಯೇ ಗೋಂದಿವಸಹಳ್ಳಿ ಅಂತ ಒಂದು ಚನ್ನಗಿರಿ ತಾಲೂಕಿನಲ್ಲಿದೆ. ಅದು ಗುಡ್ಡಗಳ ಮಧ್ಯೆ ಬಂದುಬಿಡ್ತೈತೆ. ಚನ್ನಗಿರಿ ತಾಲೂಕು ಅದು ಗುಡ್ಡದಿಂದ ಆ ಕಡೆ ಆಗಿಬಿಡ್ತೈತೆ, ಗುಡ್ಡದಿಂದ ಅದು ಒಂದೇ ಹಳ್ಳಿ ಈ ಕಡೆ ಬಂದ್ಬಿಡ್ತೈತೆ. ಆ ಹಳ್ಳಿಯ ಜನ ಎಷ್ಟು ಸಂಸ್ಕೃತರು ಅವರೆಲ್ಲ. ಮಠ ಗುರುಗಳು ಇವ್ರ ಬಗ್ಗೆ ತುಂಬ ಕಾಳಜಿ. ಇಂಥ ಊರುಗಳು ಸಾಕಷ್ಟಿದ್ದಾವೆ. ನಾನು ಕೆಲವೇ ಉದಾಹರಣೆಗಳನ್ನ ಹೇಳಿದ್ದೀನಿ, ಯಾರದು ಮತ್ತು ಇದು ಅವ್ರು ಮಾತ್ರ ಹೇಳಿದರು ಅಂತಲ್ಲ, ಎಲ್ಲ ಊರು ಹಿಂಗೆ. ಆದರೆ ನಮ್ಮ ಮಠ ಇನ್ನೂ ನಮ್ಮ ಗುರುಗಳು ಎಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ತಾರೆ ಅಂತಂದರೆ, ಅವರು ಭಾಳ ಎತ್ತರಕ್ಕೆ ಹೋಗಿ ಇನ್ನೂ ಎತ್ತರಕ್ಕೆ ಹೋಗ್ತಾರೆ. ಈಗ ಇರೋದೇ ಎತ್ತರ, ಇನ್ನೂ ಎತ್ತರಕ್ಕೆ ಹೋಗ್ತಾರೆ. ಹೀಗೆ ನಿಮ್ಮೆಲ್ಲರ ಸಹಕಾರ, ಏನು ಕೊಡುಗೈ ದಾನಿಗಳಿದ್ದೀರಿ ನೀವು, ನಿಮ್ಮನ್ನು ಸಂಪೂರ್ಣವಾಗಿ ನಮ್ಮ ಮಠ ಆಗಿರಲಿ, ನಮ್ಮ ಗುರುಗಳಾಗಿರಲಿ, ಯಾರೂ ಕೂಡ ಮರೆಯೋ ಹಾಗೇ ಇಲ್ಲ. ಇಂತಹ ಒಂದು ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಸಮಾಜಕ್ಕಾಗಿ ಅಲ್ಪ ಸ್ವಲ್ಪ ನಾವು ಸಹಕಾರವನ್ನು ಮಾಡ್ತಾ ಇದನ್ನೇ ಮುಂದುವರಿಸಂತ ಹೋಗೋಣ ಅಂತ ಹೇಳ್ತಾ, ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮಿಸಿ, ಪೂಜ್ಯರಿಗೂ ಮತ್ತೊಮ್ಮೆ ನಮಿಸಿ ನನ್ನ ನಮಸ್ಕಾರವನ್ನು